ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ ಕ್ಯೂ ಆ್ಯಂಡ್ ಎ ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ತಾಜ್ ಮಹಲ್ ಎಲ್ಲಿದೆ? ಆಪ್ಷನ್ ಎ ಕೋಲ್ಕತ್ತಾ, ಆಪ್ಷನ್ ಬಿ ಆಗ್ರಾ, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ಸೂರತ್. ಸರಿಯಾದ ಉತ್ತರ ಆಪ್ಷನ್ ಬಿ ತಾಜ್ ಮಹಲ್ ಆಗ್ರಾದಲ್ಲಿದೆ. ಎರಡನೆಯ ಪ್ರಶ್ನೆ, ಹೊರನಾಡಿನಲ್ಲಿ ನೆಲೆಸಿರುವ ದೇವತೆ ಯಾರು? ಆಪ್ಷನ್ ಎ ದುರ್ಗಾ ಮಾತೆ, ಆಪ್ಷನ್ ಬಿ ಮಹಾಕಾಳಿ, ಆಪ್ಷನ್ ಸಿ ಶಾರದೆ, ಆಪ್ಷನ್ ಡಿ ಅನ್ನಪೂರ್ಣೇಶ್ವರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಹೊರನಾಡಿನಲ್ಲಿ ನೆಲೆಸಿರುವ ದೇವತೆ ಅನ್ನಪೂರ್ಣೇಶ್ವರಿ. ಮೂರನೆಯ ಪ್ರಶ್ನೆ, ರಕ್ತವನ್ನು ಶೋಧಿಸುವ ಅಂಗದ ಹೆಸರೇನು? ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಲಿವರ್, ಆಪ್ಷನ್ ಸಿ ಮೂತ್ರಪಿಂಡ, ಆಪ್ಷನ್ ಡಿ ಶ್ವಾಸಕೋಶ. ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ತವನ್ನು ಶೋಧಿಸುವ ಅಂಗ ಮೂತ್ರಪಿಂಡ. ನಾಲ್ಕನೆಯ ಪ್ರಶ್ನೆ, ಭಾರತದಲ್ಲಿ ಯಾವ ಕ್ರೀಡೆಯ ಚಾಂಪಿಯನ್ಗೆ ರಂಗಸ್ವಾಮಿ ಕಪ್ ನೀಡಿ ಪುರಸ್ಕರಿಸಲಾಗುತ್ತದೆ? ಆಪ್ಷನ್ ಎ ಹಾಕಿ, ಆಪ್ಷನ್ ಬಿ ಕ್ರಿಕೆಟ್, ಆಪ್ಷನ್ ಸಿ ಕಬಡ್ಡಿ, ಆಪ್ಷನ್ ಡಿ ವಾಲಿಬಾಲ್. ಸರಿಯಾದ ಉತ್ತರ ಆಪ್ಷನ್ ಎ ಹಾಕಿ. ಐದನೆಯ ಪ್ರಶ್ನೆ, ರಾವಣನ ತಾಯಿಯ ಹೆಸರೇನು? ಆಪ್ಷನ್ ಎ ಕೈಕೇಯಿ, ಆಪ್ಷನ್ ಬಿ ಕೈಕಸಿ, ಆಪ್ಷನ್ ಸಿ ವೈದೇಹಿ, ಆಪ್ಷನ್ ಡಿ ಶಬರಿ. ಸರಿಯಾದ ಉತ್ತರ ಆಪ್ಷನ್ ಬಿ ರಾವಣನ ತಾಯಿಯ ಹೆಸರು ಕೈಕಸಿ. ಆರನೆಯ ಪ್ರಶ್ನೆ, ಮುಖದ ಕಾಂತಿ ಹೆಚ್ಚಾಗಲು ಯಾವ ವಿಟಮಿನ್ ತುಂಬ ಅವಶ್ಯಕ? ಆಪ್ಷನ್ ಎ ವಿಟಮಿನ್ ಸಿ, ಆಪ್ಷನ್ ಬಿ ವಿಟಮಿನ್ ಕೆ, ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಡಿ ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಸಿ ಮತ್ತು ಆಪ್ಷನ್ ಡಿ ವಿಟಮಿನ್ ಇ ಮುಖದ ಕಾಂತಿ ಹೆಚ್ಚಾಗಲು ತುಂಬ ಅವಶ್ಯಕ. ಏಳನೆಯ ಪ್ರಶ್ನೆ, ಸಿಮ್ ಕಾರ್ಡ್ ಅನ್ನು ಮೊದಲು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಅಮೇರಿಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ಜರ್ಮನಿಯಲ್ಲಿ ಸಿಮ್ ಕಾರ್ಡ್ ಅನ್ನು ಕಂಡುಹಿಡಿಯಲಾಯಿತು. ಎಂಟನೆಯ ಪ್ರಶ್ನೆ, ಗೋಡಂಬಿಯನ್ನು ಹೆಚ್ಚು ಬೆಳೆಯುವಂತಹ ಏಕೈಕ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಭೂಪಾಲ್, ಆಪ್ಷನ್ ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಡಿ ಗೋಡಂಬಿಯನ್ನು ಹೆಚ್ಚು ಬೆಳೆಯುವಂತಹ ರಾಜ್ಯ ಕೇರಳ. ಒಂಬತ್ತನೇ ಪ್ರಶ್ನೆ, ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಏಕೈಕ ರಾಜ್ಯ ಯಾವುದು? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಸಿಕ್ಕಿಂ, ಆಪ್ಷನ್ ಸಿ ಹರಿಯಾಣ, ಆಪ್ಷನ್ ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಸಿ ಹರಿಯಾಣ. ಹತ್ತನೆಯ ಪ್ರಶ್ನೆ, ಮೂಳೆಗಳು ಬಲವಾಗಲು ನಾವು ಏನನ್ನು ಕುಡಿಯಬೇಕು? ಆಪ್ಷನ್ ಎ ಕಾಲ್ ಸೂಪ್, ಆಪ್ಷನ್ ಬಿ ಸೋಯಾ ಹಾಲು, ಆಪ್ಷನ್ ಸಿ ಬಾದಾಮಿ ಹಾಲು, ಆಪ್ಷನ್ ಡಿ ಬ್ರೋಕೋಲಿ ಜ್ಯೂಸ್. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ಮೂಳೆಗಳು ಬಲವಾಗಲು ಕಾಲ್ ಸೂಪ್, ಸೋಯಾ ಹಾಲು, ಬಾದಾಮಿ ಹಾಲು, ಬ್ರೋಕೋಲಿ ಜ್ಯೂಸ್ ಕುಡಿಯಬೇಕು. 11ನೇ ಪ್ರಶ್ನೆ, ನವದೆಹಲಿ ಯಾವ ನದಿಯ ದಡದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಯಮುನಾ ನದಿ, ಆಪ್ಷನ್ ಬಿ ಗಂಗಾ ನದಿ, ಆಪ್ಷನ್ ಸಿ ಕೃಷ್ಣಾ ನದಿ, ಆಪ್ಷನ್ ಡಿ ಸಿಂಧೂ ನದಿ. ಸರಿಯಾದ ಉತ್ತರ
ಆಪ್ಷನ್ ಎ ನವದೆಹಲಿ ಯಮುನಾ ನದಿಯ ದಡದಲ್ಲಿ ಕಂಡುಬರುತ್ತದೆ. 12ನೇ ಪ್ರಶ್ನೆ, ಬ್ರಹ್ಮದೇವರ ವಾಹನ ಯಾವುದು? ಆಪ್ಷನ್ ಎ ಗಿಡುಗ, ಆಪ್ಷನ್ ಬಿ ತಾವರೆ, ಆಪ್ಷನ್ ಸಿ ಹಂಸ, ಆಪ್ಷನ್ ಡಿ ಹುಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಹಂಸ. 13ನೇ ಪ್ರಶ್ನೆ, ಯಾವ ದೇಶದಲ್ಲಿ ಕೋಳಿಗಳು ನೀಲಿ ಮೊಟ್ಟೆಗಳನ್ನು ಇಡುತ್ತವೆ? ಆಪ್ಷನ್ ಎ ಚಿಲಿ, ಆಪ್ಷನ್ ಬಿ ನೇಪಾಳ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಬ್ರೆಜಿಲ್. ಸರಿಯಾದ ಉತ್ತರ ಆಪ್ಷನ್ ಎ ಚಿಲಿ ದೇಶದಲ್ಲಿ ಕೋಳಿಗಳು ನೀಲಿ ಮೊಟ್ಟೆಗಳನ್ನು ಇಡುತ್ತದೆ. 14ನೇ ಪ್ರಶ್ನೆ, ಶುದ್ಧ ಚಿನ್ನ ಎಷ್ಟು ಕ್ಯಾರೆಟ್ ಇರುತ್ತದೆ? ಆಪ್ಷನ್ ಎ 22 ಕ್ಯಾರೆಟ್, ಆಪ್ಷನ್ ಬಿ 24 ಕ್ಯಾರೆಟ್, ಆಪ್ಷನ್ ಸಿ 28 ಕ್ಯಾರೆಟ್, ಆಪ್ಷನ್ ಡಿ 18 ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಬಿ ಶುದ್ಧ ಚಿನ್ನ 24 ಕ್ಯಾರೆಟ್ ಇರುತ್ತದೆ. 15ನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ಕುಡಿದರೆ ನಶೆ ಏರುತ್ತದೆ? ಆಪ್ಷನ್ ಎ ಸಿಂಹಿಣಿಯ ಹಾಲು, ಆಪ್ಷನ್ ಬಿ ಆನೆ ಹಾಲು, ಆಪ್ಷನ್ ಸಿ ಕತ್ತೆ ಹಾಲು, ಆಪ್ಷನ್ ಡಿ ಕುದುರೆ ಹಾಲು. ಸರಿಯಾದ ಉತ್ತರ ಆಪ್ಷನ್ ಬಿ ಆನೆಯ ಹಾಲು ಕುಡಿದರೆ ನಶೆ ಏರುತ್ತದೆ. 16ನೇ ಪ್ರಶ್ನೆ, ಬೆಕ್ಕುಗಳು ಯಾವ ಬಣ್ಣವನ್ನು ನೋಡಲು ಸಾಧ್ಯವಿಲ್ಲ? ಆಪ್ಷನ್ ಎ ಕೆಂಪು, ಆಪ್ಷನ್ ಬಿ ನೀಲಿ, ಆಪ್ಷನ್ ಸಿ ಹಸಿರು, ಆಪ್ಷನ್ ಡಿ ಕಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪು ಬಣ್ಣ ಮತ್ತು ಆಪ್ಷನ್ ಸಿ ಹಸಿರು ಬಣ್ಣವನ್ನು ನೋಡಲು ಸಾಧ್ಯವಿಲ್ಲ. 17ನೇ ಪ್ರಶ್ನೆ, ಭಾರತದ ಪವರ್ ಹೌಸ್ ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ನಾಗ್ಪುರ, ಆಪ್ಷನ್ ಸಿ ಜೈಪುರ, ಆಪ್ಷನ್ ಡಿ ಮಧ್ಯಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶವನ್ನು ಭಾರತದ ಪವರ್ ಹೌಸ್ ಎಂದು ಕರೆಯಲಾಗುತ್ತದೆ. 18ನೇ ಪ್ರಶ್ನೆ, ಬ್ಲ್ಯಾಕ್ ಟೀ ಹೆಚ್ಚಾಗಿ ಕುಡಿಯುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ಎದೆಯುರಿ, ಆಪ್ಷನ್ ಬಿ ಜೀರ್ಣಕಾರಿ ಸಮಸ್ಯೆ, ಆಪ್ಷನ್ ಸಿ ನಿದ್ರಾಹೀನತೆ, ಆಪ್ಷನ್ ಡಿ ಅಸಿಡಿಟಿ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ಬ್ಲ್ಯಾಕ್ ಟೀ ಹೆಚ್ಚಾಗಿ ಕುಡಿಯುವುದರಿಂದ ಎದೆಯುರಿ, ಜೀರ್ಣಕಾರಿ ಸಮಸ್ಯೆ, ನಿದ್ರಾಹೀನತೆ ಮತ್ತು ಅಸಿಡಿಟಿ ಉಂಟಾಗುತ್ತದೆ. 19ನೇ ಪ್ರಶ್ನೆ, ಎ ಅಕ್ಷರದ ಹೆಸರಿನ ವ್ಯಕ್ತಿಗಳು ಏನಾಗಿರುತ್ತಾರೆ? ಆಪ್ಷನ್ ಎ ಬುದ್ಧಿವಂತರು, ಆಪ್ಷನ್ ಬಿ ಶ್ರೀಮಂತರು, ಆಪ್ಷನ್ ಸಿ ದಡ್ಡರು, ಆಪ್ಷನ್ ಡಿ ಅದೃಷ್ಟವಂತರು. ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಮಂತರು. 20ನೇ ಪ್ರಶ್ನೆ, ಯಾವ ತರಕಾರಿಯನ್ನು ಮೂಳೆಗಳಿಲ್ಲದ ಮಾಂಸ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಮೂಲಂಗಿ, ಆಪ್ಷನ್ ಬಿ ಹೂಕೋಸು, ಆಪ್ಷನ್ ಸಿ ಸೋಯಾಬೀನ್, ಆಪ್ಷನ್ ಡಿ ಅಣಬೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸೋಯಾಬೀನ್ ಅನ್ನು ಮೂಳೆಗಳಿಲ್ಲದ ಮಾಂಸ ಎಂದು ಕರೆಯಲಾಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.